ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪಂಚಾಯತ್ ರಾಜ್ ಇಲಾಖೆಯ AEE ಶಂಕರಪ್ಪನವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಏನಾಗಿರೋದು ಅದು? ನೀವು ಹೋಗಿದ್ರಾ ಅಲ್ಲಿ? ಹಾ ಸರ್, ಹೋಗಿ ಇನ್ಸ್ಪೆಕ್ಟ್ ಮಾಡಿದೆ. ಹಾ, ಆಕ್ಚುಲಿ ಅದು ಡಿಪ್ ಪೋರ್ಷನ್ ಒಂದ್ ಕಡೆ ಇದೆ, ಅಪ್ ಸ್ಟ್ರೀಮ್ ಒಂದ್ ಕಡೆ ಇದೆ. ಡಿಪ್ ಪೋರ್ಷನ್ ಬಂದು 30-40 ಸೈಟ್ ಜಾಗದಲ್ಲಿ ಒಂದು 5-6 ಸೈಟ್ ಇದೆ. ಓಕೆ. ಡಿಪ್ ಪೋರ್ಷನ್ ಮೇಲೆ ಅಪ್ ಸ್ಟ್ರೀಮ್ ಇದೆ. ಅಪ್ ಸ್ಟ್ರೀಮ್ ಕೂಡ ಅದು ಲ್ಯಾಂಡ್ ಫಿಲ್ ಏರಿಯಾ, ಅದು ಎಕ್ಸ್ಪೋಸ್ ಆಗಿದೆಯಲ್ಲ ಇವಾಗ ಲ್ಯಾಂಡ್ ಸ್ಲೈಡ್ ಆಗಿ. ಹಾ, ಲ್ಯಾಂಡ್ ಫಿಲ್ ಏರಿಯಾ ಅದು. ಲ್ಯಾಂಡ್ ಫಿಲ್ ಅಂದ್ರೆ ಏನು, ಅಟ್ಲೀಸ್ಟ್ ಕನ್ಸಲ್ಟೇಷನ್ ಮಾಡಿ, ರೋಲಿಂಗ್ ಮಾಡಿ, ಕಾಂಪ್ಯಾಕ್ಷನ್ ಮಾಡಿದ್ರೆ ಅದು ಸ್ಲೈಡ್ ಆಗ್ತಿರ್ಲಿಲ್ಲ. ಹೌದು. ಹಳ್ಳನ ಫಿಲ್ ಮಾಡಿ ಅದನ್ನ ಫಾರ್ಮೇಶನ್ ಮಾಡ್ಬಿಟ್ಟಿದ್ದಾರೆ. ಯಾವ ತರ ಫಿಲ್ ಮಾಡಿದ್ದಾರೆ, ಡೆಬ್ರಿಸ್, ಬೋರ್ಡರ್ಸ್, ಸಿಮೆಂಟ್ ಚೀಲಗಳು ತುಂಬಾ ಎಲ್ಲ ಎಕ್ಸ್ಪೋಸ್ ಆಗಿದೆ, ಎಲ್ಲ ಕಾಣ್ತಾ ಇದೆ. ಓ, ಹಾಗಾಗಿ ಅದು ಲೂಸ್ ಸಾಯಿಲ್ ಅಂದ್ರೆ ಆಟೋಮೆಟಿಕಲಿ ಕುಸಿಯುತ್ತೆ ಅದು. ಹೌದು ಸರ್, ಹೌದು. ಹಾಗಾಗಿ ಅದು ಅಪ್ಸ್ಟ್ರೀಮ್ ಸೈಡ್ ಅಲ್ಲಿ ಯಾರ್ಯಾರು ಫಾರ್ಮೇಶನ್ ಮಾಡಿರುವಂತ ಸೈಟ್ ನ ಅಥವಾ ಅವರೇ ಮಾಡ್ಕೊಂಡ್ರು, ಸೈಟ್ ಮಾಡಿದವರೇ ಮಾಡ್ಕೊಟ್ರು, ಜಾಗದಲ್ಲಿ ಮನೆ ಕಟ್ಟಿದಾರಲ್ಲ, ಆಲ್ಮೋಸ್ಟ್ 25 ಫೀಟ್ ಡೆಪ್ತ್ ಡಿಫರೆನ್ಸ್ ಇದೆ. ಅಯ್ಯೋ. ಒಂದ್ ಪೋಲ್, ಎಲೆಕ್ಟ್ರಿಕ್ ಪೋಲ್ ಹೈಟ್ ಆಲ್ಮೋಸ್ಟ್. ಹಾಗಾಗಿ ಅದು ಮಳೆ ನೀರು ಕೂಡ ಹೋಗ್ಲಿಕ್ಕೆ ಜಾಗ ಇಲ್ಲ. ಓಕೆ. ನೀರ್ ಬಂದು ಖಾಲಿ ಸೈಟ್ ಅಲ್ಲಿ ಬೇರೆ ನಿಂತ್ಕೊಂತ ಇದೆ ಬಂದು. ಅದು ಐಸ್ಟೋನ್ ಮೇಸನ್ರಿ ಒಂದು 20-25 ಫೀಟ್ಸ್ ಹೈಟ್ ಅಲ್ಲಿ ಪ್ರೊಟೆಕ್ಟಿವ್ ವಾಲ್ ಮಾಡಿದ್ದಾರೆ, ರಿಟೈನಿಂಗ್ ವಾಲ್. ಲ್ಯಾಂಡ್ ಸ್ಲೈಡ್ ಆಗದೆ ಇರ್ಲಿ ಅಂತಾನೆ. ಬಟ್ ಇದು ಯಾವಾಗ ಲೋಡ್ ಜಾಸ್ತಿ ಆಯ್ತು ಅದು ಕುಸಿದೋಗಿದೆ ಗೋಡೆ. ಇದು ಲ್ಯಾಂಡ್ ಸ್ಲೈಡ್ ಕೂಡ ಆಗಿದೆ. ಪಕ್ಕದ ಬೀಳೋ ತರ ಇದೆಯಾ ಸರ್ ಗೋಡೆ? ಗೋಡೆ ಆಲ್ಮೋಸ್ಟ್ ಅರ್ಧ ಬಿದ್ದಿದೆ, ಇನ್ನರ್ಧ ಬೀಳೋ ತರನೇ ಇದೆ. ಸ್ಕೂಲ್ ಪಕ್ಕದಲ್ಲಿ ಇರೋದು ಬಿದ್ದಿಲ್ಲ, ಇನ್ನ ಅದು ಬೀಳೋ ಚಾನ್ಸ್ ಇದೆ. ಹಾಗಾಗಿ ಸ್ಕೂಲ್ ಸದ್ಯಕ್ಕೆ ನಡೆಸಬೇಡಿ ಅಂತೇಳಿ ಮಳೆಗಾಲ ಮುಗಿಯೋವರೆಗೆ ಅಂತೇಳಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈಗೀಗ ಕಟ್ಟಡ ಪರಿಸ್ಥಿತಿ ಏನ್ ಸರ್? ಕಟ್ಟಡ ಸಂಪೂರ್ಣವಾಗಿ ಕೆಡಬೇಕಾ ಅಥವಾ ಹೆಂಗೆ, ಏನದು ಅಂತ? ಒಂದು ಕಟ್ಟಡ ರೆಸಿಡೆನ್ಷಿಯಲ್ ಬಿಲ್ಡಿಂಗು ಪಕ್ಕದಲ್ಲೇ ಇದೆ, ಕೂಡ ಓಪನ್ ಆಗಿ ಕಾಣಿಸ್ತಾ ಇದೆ. ಹೌದು. ಫೀಟ್ ಡಿಫರೆನ್ಸ್ ಅಲ್ಲಿ ಓನ್ಲಿ 8 to 10 ಫೀಟ್ ಅವರು ಫೌಂಡೇಶನ್ ಹಾಕೊಂಡಿದ್ದಾರೆ. 20 ಫೀಟ್ ಲ್ಯಾಂಡ್ ಸ್ಲೈಡ್ ಆದ್ಮೇಲೆ ಆ ಫೌಂಡೇಶನ್ ಓಪನ್ ಆಗ್ಬಿಡುತ್ತೆ. ಈಗ ಒಂದ್ ಬಿಲ್ಡಿಂಗ್, ಅದೇ ಬಿಲ್ಡಿಂಗು 1 ಫೀಟ್ ವಾಲ್ ಇದೆ. 1 ಫೀಟ್ ವಾಲ್ ಇದೆ. ಅದು ನಾನು ಸರ್ ಈಗ ಏನ್ ಮಾಡ್ಬೋದು ಅದನ್ನ? ಪಾಪ ಅವರು ಓನರ್ಗಳ ಮನೆ ಕಟ್ಟದವರು, ಓನರ್ಸು ಏನ್ ಮಾಡ್ಬೋದು ಅದನ್ನ? ಈಗ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಟೆಕ್ನಿಕಲ್ ಆಗಿ ಏನಾದ್ರು ಎಫರ್ಟ್ ಹಾಕ್ಬೇಕು. ಅದನ್ನ ಸಪೋರ್ಟ್ ಇಟ್ಕೊಂಡು ಸುತ್ತಲೂ ಎಷ್ಟು ಲೂಸ್ ಇದೆ ಅದನ್ನ ತೆಗೆದು ಪ್ಯಾಕಿಂಗ್ ಮಾಡ್ಕೊಂಡು ಆತರ ಏನೋ ಟೆಕ್ನಿಕಲ್ ಆಗಿ ಒಂದು ಸಜೆಷನ್ ತಗೊಂಡು ಮಾಡ್ಬೇಕಾಗತ್ತೆ ಸರ್. ಮೇ ಬಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಸರ್, ಆ ರೀತಿಯಾಗೆಲ್ಲ ಅದನ್ನ ಫಿಲ್ ಮಾಡಿದ್ದಾರೆ ಆ ಹಳ್ಳನ ಅಂತ. ಅದು ಮೋಸ ಹೋಗಿದ್ದಾರೆ ಅಂತ ಅನ್ಸುತ್ತೆ ಪಾಪ ಅವರು. ಹಿಂದೆ ಯಾವ್ದೋ ಕಾಲದಲ್ಲಿ 10,000-15,000ಕ್ಕೆ ಸೈಟ್ ಯಾರಿಗೋ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಸೇಲ್ ಮಾಡಿದ್ದಾರೆ ಯಾರೋ ಲ್ಯಾಂಡ್ ಓನರು ತಿಳ್ಕೊಂಡೆ. ಆ ನಂತರ 15,000 ತಗೊಂಡವರು ಬೇರೆಯವ್ರಿಗೆ ಮಾರ್ಕೊಂಡಿದ್ದಾರೆ. ಅಷ್ಟರಲ್ಲಿ ಯಾರೋ ಲ್ಯಾಂಡ್ ಫೀಲ್ ಮಾಡ್ಕೊಂಡು ಲೆವೆಲ್ ಮಾಡಿದ್ದಾರೆ. ಕರೆಕ್ಟ್. ಮನೆ ಕಟ್ಲಿಕ್ಕೆ ಪಾಪ ಇವ್ರಿಗೆಲ್ಲ ಏನೋ ಐಡಿಯಾ ಇರುತ್ತೆ, ಒಂದ್ ಮೇಸ್ತ್ರಿ ಬಿಡ್ತಾರೆ, ಟೆಕ್ನಿಕಲ್ ಸಪೋರ್ಟ್ ತಗೊಳಲ್ಲ. ಈ ಆಲ್ ಓವರ್ ಇಂಡಿಯಾ ಇದೊಂದು ಮೇಸ್ತ್ರಿ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಹೌದು. ಎಲ್ಲೋ ರೇರ್ ಇಂಜಿನಿಯರ್ಸ್ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡೋರು. ನಿಜ ಸರ್. ಕೆಲಸ ಮಾಡೋರು ಮೇಸ್ತ್ರಿಗಳಿಗೆ ಕೆಲಸ ವಹಿಸ್ಬಿಡ್ತಾರೆ, ಅವ್ರು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಸರ್ ನೀವು ಹೋಗಿದ್ರಲ್ಲ, ಈಗ ಮನೆ ಓನರ್ ಏನಾದ್ರು ಸಿಕ್ಕಿದ್ರಾ, ಮಾತಾಡಿದ್ರಾ ನಿಮ್ ಜೊತೆಗೆ? ಓನರ್ ಏನೋ ಮಂಗಳೂರಲ್ಲಿ ಇದ್ರಂತೆ, ಇನ್ಫಾರ್ಮೇಶನ್ ಕೊಟ್ಟಿದೀವಿ ಇದು ತೆರವುಗೊಳಿಸ್ಬೇಕು. ಹಾಗಾಗಿ ಇದು ಒಂದು 1.5 ಫೀಟ್ ಪ್ಲಾಂಟ್ ಆಗಿದೆ ಒಂದು ಇದಕ್ಕೆ ಅಂತ ಹೇಳಿ. ಇನ್ನು ಗೃಹ ಪ್ರವೇಶ ಕೂಡ ಆಗಿಲ್ವಂತೆ ಅದು. ಹೌದು. ಅದ್ರ ಪಕ್ಕದಲ್ಲೇ ಈಗ ಕ್ರ್ಯಾಕ್ ಬಂದ್ಬಿಟ್ಟಿದೆ. ಒಂದು ಏನು ಸ್ಲೈಡ್ ಆಗಿದೆ ಅದ್ರ ಪಕ್ಕದಲ್ಲಿ ಕ್ರ್ಯಾಕ್ ಇದೆ, ಒಂದು 5 ಫೀಟ್ ಅಷ್ಟು. ಓಕೆ. ನೀರ್ ಇಳಿದು ಕ್ರ್ಯಾಕ್ ಬಂದಿದೆ ಅಂದ್ರೆ ಮತ್ತೆ ಅದು ಸ್ಲೈಡ್ ಆಗತ್ತೆ. ಈಗ ಸ್ಲೈಡ್ ಆಗಿ ಮನೆ ಬಿದ್ದೋಗುತ್ತೆ. ಕರೆಕ್ಟ್. ಮತ್ತೆ ಆ ಸ್ಕೂಲ್ ಕತೆ ಏನು ಸರ್ ಹಾಗಾದ್ರೆ? ಈಗ ಸ್ಕೂಲಿಗೆ ಈಗ ಅಟ್ ಪ್ರೆಸೆಂಟ್ ಅಲ್ಲಿವರೆಗೂ ಸ್ಲೈಡ್ ಆಗಿಲ್ಲ, ಬಟ್ ಆ ಗೋಡೆ ಬಿದ್ದರೆ ಆ ಸ್ಕೂಲ್ ಕೂಡ 100% ಎಫೆಕ್ಟ್ ಆಗುತ್ತೆ. ಎಸ್ ಸರ್. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.